ಎಐಯುಟಿಯುಸಿ ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ರಾಜ್ಯ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ವೇತನ ಹೆಚ್ಚಳ ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ತೆಗೆಯುವ ನೀತಿ ಕೈಬಿಡಿ ಮತ್ತು ಸಿಎಂ ಕೊಟ್ಟ ಮಾತು ಉಳಿಸಿಕೊಳ್ಳಲು ರಾಜ್ಯವ್ಯಾಪಿ ಪ್ರತಿಭಟನೆಯ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಂತರ ಅಪರ ಜಿಲ್ಲಾಧಿಕಾರಿಯವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಳ್ಳಾರಿ ಜಿಲ್ಲಾ ಗೌರವಾಧ್ಯಕ್ಷರಾದ ಕಮಡಿ ಶಾಂತಾರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 2025ರ ಜನವರಿಯಲ್ಲಿ ನಡೆದ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಹೋರಾಟದ ಸಂದರ್ಭದಲ್ಲಿ ಮಾಸಿಕ ಗ್ಯಾರಂಟಿ ಕನಿಷ್ಠ 10,000 ರೂಪಾಯಿ ನೀಡುವ ಭರವಸೆ ನೀಡಿದ್ದು ಇಲ್ಲಿಯವರೆಗೆ ಆದೇಶ ಆಗಿಲ್ಲ. ಹಾಗೆ 2025ರ ಮಾರ್ಚ್ ಬಜೆಟ್ನಲ್ಲಿ ರಾಜ್ಯ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಹೆಚ್ಚಳ ಮಾಡುವಂತೆ ಎಲ್ಲಾ ಆಶಾ ಕಾರ್ಯಕರ್ತೆಯರಿಗೂ 1,000 ರೂಪಾಯಿ ಹೆಚ್ಚಳ ಮಾಡುವುದಾಗಿ ತಿಳಿಸಿದ ಮೇಲೆ ಹೋರಾಟ ಕೈಬಿಡಲಾಗಿತ್ತು. ಆದರೆ ಆಶಾ ಕಾರ್ಯಕರ್ತರಿಗೆ ಮಾತ್ರ ಹೆಚ್ಚಳ ಮಾಡಿಲ್ಲ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಈಗಿರುವ 5,000 ರೂಪಾಯಿ ಗೌರವ ಧನವನ್ನು 8,000 ರೂಪಾಯಿ ಮಾಡುವುದಾಗಿ ಭರವಸೆ ನೀಡಲಾಗಿತ್ತು. 14 ತಿಂಗಳು ಕಳೆದರೂ ಸಹ ಭರವಸೆ ಕೊಟ್ಟಂತೆ ಹೆಚ್ಚಳದ ಆದೇಶ ಮಾಡಿಲ್ಲ. ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ 7,000 ಆಶಾ ಕಾರ್ಯಕರ್ತೆಯರನ್ನು ಕೈಬಿಡುವುದಾಗಿ ಹೊರಡಿಸಿರುವ ಆದೇಶ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಉಲ್ಲಂಘನೆಯಾಗಿದೆ. ಎಂ ಗೀತಾರವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಆಶಾಗಳಿಗೆ ಹೊರಗುತ್ತಿಗೆ ಗ್ರೂಪ್ ಡಿ ನೌಕರಿ ಕೆಲಸ ನೀಡುವುದಾಗಿ ತಿಳಿಸಿ ಬಹುತೇಕ ಆಶಾಗಳನ್ನು ಕೈಬಿಡುವ ಪಿತೂರಿ ಅಲ್ಲದೆ ಮತ್ತೇನಲ್ಲ. ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲದಿರುವುದು ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ತರ್ಕಬದ್ಧಗೊಳಿಸುವ ಈ ಹುನ್ನಾರ ಆಶಾಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗೆ ಕಳೆದ ವರ್ಷ ಆಶಾ ಸುಗಮಕಾರರನ್ನು ಕೈ ಬಿಟ್ಟಿರುವುದು ಕೇಂದ್ರದ ಮಾರ್ಗಸೂಚಿಗೆ ವಿರುದ್ಧವಾಗಿದ್ದು ಭರವಸೆ ನೀಡಿದಂತೆ ಮರುನೇಮಕ ಮಾಡಿಕೊಳ್ಳಬೇಕು. ಏನ್ ಸ್ಟ್ರೈಕ್ ನ ಹಮ್ಮಿಕೊಂಡಿದೀವಿ ಇಡೀ ರಾಜ್ಯಾದ್ಯಂತ. ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲೂ 7 ಜಿಲ್ಲೆನಲ್ಲಿ ಬೃಹತ್ ಹೋರಾಟ ನಡೀತಾ ಇದೆ ಸರ್. ಈಗಾಗಲೇ ಸ್ಟಾರ್ಟ್ ಆಗಿದೆ. ಮತ್ತೆ ಇನ್ನುಳಿದ ಎಲ್ಲ 29 ಜಿಲ್ಲೆಗಳು ಅವರ ಜಿಲ್ಲೆನಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ ಸರ್. ಇದು ಕಾರಣ ಏನಂತಂದ್ರೆ, ಹೋದ ವರ್ಷ ಜನವರಿನಲ್ಲಿ ನಾವು ಏನು ಸ್ಟ್ರೈಕ್ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮಾತು ಕೊಟ್ಟರು 10,000 ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಅವ್ರು ಟ್ವಿಟರ್ ನಲ್ಲಿ ಎಲ್ಲ ಕಡೆ ಅವರು ಪ್ರಚಾರನ ಮಾಡ್ಕೊಂಡಿದ್ದಾರೆ. ಆದ್ರೆ ಕೊಟ್ಟ ಮಾತಿನಂತೆ ಇದುವರೆಗೂ ನಡ್ಕೊಂಡಿಲ್ಲ. ಕೊಟ್ಟ ಮಾತನ್ನ ಉಳಿಸ್ಕೊಳ್ರಿ ಅಂತ ಹೇಳಿ ನಾವು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ಬೇಡಿಕೆನ ಸಲ್ಲಿಸ್ತಾ ಇದ್ದೀವಿ ಸರ್. ಮತ್ತೆ ಇನ್ನೊಂದು ಮೇನ್ ಬೇಡಿಕೆ ಅಂತಂದ್ರೆ, ಆಶಾ ಕಾರ್ಯಕರ್ತೆಯರನ್ನ 7,000 ಜನ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ವಜಾಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೊಸ ಗೈಡ್ಲೈನ್ಸ್ ನ ತಗೊಂಡ್ಬಂದಿದ್ದಾರೆ ಸರ್. ಕೇಂದ್ರ ಏನು ಇದಿದೆ ಅದರಿಂದ ಯಾವುದೇ ರೀತಿಯಾಗಿ ತೆಗಿಬೇಕು ಆಶಾ ಕಾರ್ಯಕರ್ತೆಯರನ್ನ ಅಂತ ಹೇಳ್ಬಿಟ್ಟು ಕೇಂದ್ರ ಮಾರ್ಗಸೂಚಿನಲ್ಲಿ ಇಲ್ಲ ಸರ್. ಆದ್ರೆ ರಾಜ್ಯ ಸರ್ಕಾರದವರು ಇದನ್ನ ಹೊಸದಾಗಿ ತಗೊಂಡ್ಬಂದಿದ್ದಾರೆ. ನಾವ್ ಇದನ್ನ ಸಂಘಟನೆಯಿಂದ ಖಂಡಿಸ್ತಾ ಇದ್ದೀವಿ ಸರ್. ಉಗ್ರವಾಗಿ ಹೋರಾಟ ಮುಂದೆ ಕೈ ಎತ್ಕೋಬೇಕಂತ ಹೇಳಿ ನಾವು ಇವತ್ತು ಮಾಡ್ತಿರೋದು. ಏನು ಮಾರ್ಚ್ 6ರಲ್ಲಿ ಬಜೆಟ್ ಏನಿದೆ, ಆ ಬಜೆಟ್ಗೆ ನಮ್ಗೆ ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ರಿ. ಈ ಬಜೆಟ್ ಅಲ್ಲಿ ನಮ್ಗೆ 10,000 ಮಾಡ್ರಿ, ಹಾಗೆ ಆಶಾ ಕಾರ್ಯಕರ್ತರನ್ನ ತೆಗಿತೀವಿ ಅಂತ ಏನ್ ಹೇಳಿದಿರಿ ಅದನ್ನ ಕೈ ಬಿಡ್ರಿ ಅಂತ ಹೇಳಿ ಮೇನ್ ಬೇಡಿಕೆನ ಇಟ್ಕೊಂಡಿದೀವಿ ಸರ್. ಇನ್ನ ಹಲವಾರು ಬೇಡಿಕೆಗಳು ಇದಾವೆ ಸರ್. ಏನು ನಿವೃತ್ತಿ ವೇತನ ಕೊಡ್ರಿ, ಆಕ್ಸಿಡೆಂಟ್ ಆದ್ರಿಗಿನಾಗ ಅದಕ್ಕೂ ಅಮೌಂಟ್ ಕೊಡ್ರಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದೀವಿ ಸರ್. ಈ ಹೋರಾಟನ ನಾವು ಇವತ್ತು ಮಾಡ್ತಾ ಇರೋ ಕಾರಣನೇ ನಮ್ಗೆ ಕೊಟ್ಟ ಮಾತ ಉಳಿಸ್ಕೊಳ್ರಿ ಅಂತ ಹೇಳಿ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮೀದೇವಿ, ಬಳ್ಳಾರಿ ನಗರ ಗೌರವಾಧ್ಯಕ್ಷರಾದ ರಾಮಕ್ಕ ಬಳ್ಳಾರಿ, ಸಂಡೂರು ತಾಲೂಕಾ ಗೌರವಾಧ್ಯಕ್ಷರಾದ ಜಲಜಾಕ್ಷಿ, ತಾಲೂಕಾ ಕಾರ್ಯದರ್ಶಿಗಳಾದ ಯಶೋಧ, ಕಂಪ್ಲಿ ತಾಲೂಕಾ ಅಧ್ಯಕ್ಷರಾದ ಮಹಾಲಕ್ಷ್ಮಿ, ವೀರಮ್ಮ, ವಸಂತಮ್ಮ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನೂರಾರು ಆಶಾ ಕಾರ್ಯಕರ್ತೆಯರು ಸಕ್ರಿಯವಾಗಿ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು.